ನಮಸ್ಕಾರ, ನಾನು ಪರಿಮಳ ಜಗ್ಗೇಶ್, ದ ಫೌಂಡರ್ ಆಫ್ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್. ಈಗ ವರ್ಕ್ ಫ್ರಮ್ ಹೋಮ್, ಎಕ್ಸಸ್ ಸ್ಟ್ರೆಸ್ಸಿಂದ ನಮಗೆ ಗೊತ್ತಿಲ್ಲದಂಗೆ ಸ್ವೀಟ್ ಅಂಶಗಳು, ಶುಗರ್ ಕ್ರೇವಿಂಗ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಸಿಂಪಲ್ ಆದ ಒಂದು ರೆಸಿಪಿ ಇವತ್ತು, ಕೇವಲ 5 ನಿಮಿಷದಲ್ಲಿ ಮಾಡೋದು, 5 ಇಂಗ್ರೀಡಿಯೆಂಟ್ಸ್ ಇರೋದು ಆ್ಯಂಡ್ ನಮ್ಮ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್. ಗಿಲ್ಟ್ ಫ್ರೀ ಆಯಿತಾ? ಇದು ನಾವು ತಿನ್ನುವಾಗ ಯು ಡೋಂಟ್ ಹ್ಯಾವ್ ಟು ಫೀಲ್ ಗಿಲ್ಟಿ, ಯಾಕಂದರೆ ಅಷ್ಟು ಹೆಲ್ತಿಯಾಗಿ ಈ ವರ್ಷನ್ನ ಮಾಡೋಣ. ಓಕೆ, ಏನದು ನೋಡೋಣ ಬನ್ನಿ. ಇವತ್ತು ನಾವು ಬಳಸ್ತಾ ಇರೋ ರೆಸಿಪಿ ಹಣ್ಣಾದ ಬಾಳೆಹಣ್ಣಿಂದ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಸ್, ನೀವು ಕೇಳೋಕ್ಕೆ ಮುಂಚೆ, ಮೇಡಮ್ ಬಾಳೆಹಣ್ಣು ತಿಂದರೆ ನಾವು ವೆಯ್ಟ್ ಹಾಕ್ಕೊಳ್ಳಲ್ವಾ, ನಾವು ದಪ್ಪ ಆಗಲ್ವಾ? ಖಂಡಿತವಾಗ್ಲೂ ಇಲ್ಲ ರೀ. ಕೇವಲ 2 ಬಾಳೆಹಣ್ಣಲ್ಲಿ ನಾವು ಸ್ವೀಟ್ ಮಾಡಿ ಫ್ಯಾಮಿಲಿಯಲ್ಲಿ ಇರೋರೆಲ್ಲರೂ ಊಟ ಮಾಡುವಾಗ ಖಂಡಿತವಾಗ್ಲೂ ದಪ್ಪ ಆಗಲ್ಲ. ಆ್ಯಂಡ್ ಪ್ರತಿ ಸರಿ ನಾ ಹೇಳ್ದಂಗೆ ಒಂದೇ ಒಂದು ಆಹಾರದಿಂದ ಯಾರು ದಪ್ಪನೂ ಆಗಲ್ಲ, ಯಾರು ಸಣ್ಣನೂ ಆಗಲ್ಲ. ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಇಡೀ ದಿವಸ ನಾವೇನು ಮಾಡ್ತೀವಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಡೋಂಟ್ ವರಿ, ನೀವು ಸಣ್ಣ ಆಗಬೇಕಂದ್ರೂ ಈ ಸ್ವೀಟನ್ನು ನೀವು ಬಳಸಿ. ಸ್ವೀಟ್ ಪಡ್ಡು ಹಣ್ಣಾದ ಬಾಳೆಹಣ್ಣಿಂದ ಮಾಡಿರೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇಲ್ಲಿದೆ ನಿಮಗೋಸ್ಕರ. ನಾನು ಇವತ್ತು 2 ಏಲಕ್ಕಿ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರೋದು, ಒಂಥರ ಸಿಪ್ಪೆ ಕಪ್ಪು ಬಂದಿರೋದು, ಅದನ್ನು ತಗೊಂಡಿದ್ದೀನಿ. ಆ್ಯಂಡ್ ನಾನು ಅದನ್ನು ಚೆನ್ನಾಗಿ ಫೋರ್ಕಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಜಾಗ್ರಿ ಪೌಡ್ರ್ ಇದ್ದರೆ ಸಾಕು, ಆಲ್ರೆಡಿ ಅದರಲ್ಲಿ ಸಿಹಿ ಇರತ್ತಲ್ವ. 1 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಟೇಬಲ್ ಸ್ಪೂನ್ ಗೋಧಿ ಫ್ಲಾರ್, ವೀಟ್ ಫ್ಲಾರ್ನ ಆ್ಯಡ್ ಮಾಡಿಕೊಂಡು 1 ಚಿಟಿಕೆ ಏಲಕ್ಕಿ ಪೌಡರನ್ನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನೀರಿಲ್ದಂಗೆ ಫಸ್ಟು ಆದಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಅದಾದ ನಂತರ ಕೇವಲ 1 ಚಮಚ ವಾಟರ್ ಹಾಕಿ ಕನ್ಸಿಸ್ಟೆನ್ಸಿನ ನಮಗೆ ಎಷ್ಟು ಬೇಕು ಪಡ್ಡು ಮಾಡೋಕ್ಕೆ ಆ ಥರ ಥಿಕ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಸಿಂಪಲ್. ಈಗ ಈ ಪಡ್ಡು ಪಾತ್ರೆಗೆ ನಾರ್ಮಲಾಗಿ ನೀವು ಯಾವುದೇ ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಜಾಸ್ತಿ ಎಣ್ಣೆ ಹಾಕಿರ್ತಾರೆ, ಆದರೆ ನನಗೆ ಅಷ್ಟು ಎಣ್ಣೆ ಬಳಸೋಕ್ಕೆ ಬರಲ್ಲ, ನನಗೆ ಆಗೋದೇ ಇಲ್ಲ. ಸೊ ನಾನೇನು ಮಾಡಿದ್ದೀನಿ, ಕೇವಲ 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಚೂರು ಎಣ್ಣೆ ಎಲ್ಲದಕ್ಕೂ ಹಾಕಿ, ಆದರೆ ಇದರ ಜೊತೆಗೆ ನಾನೇನು ಹಾಕ್ತಾ ಇದ್ದೀನೋ ನೀರು, ಎಸ್, ಸ್ಟೀಮಲ್ಲೇ ಸ್ವಲ್ಪ ಆಯಿಲ್, ಮಿಕ್ಕಿದ್ದು ನೀರಲ್ಲಿ ಸ್ಟೀಮಲ್ಲೇ ನಾನು ಒಂದು 2 to 3 ಮಿನಿಟ್ಸ್ ಒಂದು ಕಡೆ ಅದನ್ನು ನೀಟಾಗಿ ಫ್ರೈ ಆಗಕ್ಕೆ ಬಿಟ್ಟು, ಅದಾದ ನಂತರ ಟರ್ನ್ ಮಾಡಿ ತಿರ್ಗಾ ಒಂಚೂರು ನೀರು ಚುಮುಕ್ಸಿ ಇನ್ನೊಂದು ಕಡೆನೂ ಮಾಡಿದ್ದೀನಿ. ಫ್ಲೇಮ್ನ ಮೀಡಿಯಮ್ ಟು ಲೋ ಇದರಲ್ಲಿ ಇಟ್ಕೊಂಡು ಕೇವಲ ನೀರಿನ ಒಂದು ಹಬೆಯಲ್ಲೇ ಮಾಡಿದ್ದೀನಿ. ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ರೀ, ಕಡಿಮೆ ಎಣ್ಣೆ ಬಳಸಿದ್ದೀರ ಅಂತ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿ ಇರುತ್ತೆ. ಬೇಕಂದರೆ 1 ಚಿಟಿಕೆ ಸೋಡಾ ಪೌಡ್ರ್ ಹಾಕೋಬೋದು, ಇಲ್ಲಾಂದರೆ ಇಷ್ಟು ಸಾಫ್ಟ್ ಬಂದಿದೆ ನೋಡಿ. ಮನೆಯಲ್ಲೇ ಹೆಲ್ತಿ ವರ್ಷನ್ ಬಾಳೆಹಣ್ಣಿನ ಪಡ್ಡು ಬಹಳ ಸಿಂಪಲ್ ಆಗಿದೆ ಅಲ್ವಾ? ಕೇವಲ 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವೀಕ್ಗೆ ಎಲ್ಲರೂ ಕಂಪ್ಲೇಂಟ್, ಮ್ಯಾಮ್ ನನ್ನ ಮಕ್ಕಳು ತರಕಾರಿಗಳು ತಿನ್ನಲ್ಲ. ಸೊ ಅದಕ್ಕೆ ಒಂದು ಸೂಪರ್ ಆದ ಸೂಪ್ ನೆಕ್ಸ್ಟ್ ವೀಕ್ ನಮ್ಮ ವಿಡಿಯೋ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.